ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮಗನಿಗೆ ವಾಕಿಂಗ್ ಕರ್ಕೊಂಬಂದಿದ್ವಿ. ನೋಡಿ ಎಷ್ಟು ಗ್ರೀನರಿ ಇದೆ. ಬಸ್ ಬರ್ತಾ ಇದೆ. ನಮ್ಮ ಊರು ನಮ್ಮ ಹೆಂಡತಿ ಊರು ಇದು, ಆಂಧ್ರ ಪ್ರದೇಶ. ನಮ್ಮ ಮಗ ಮತ್ತು ಚಿಕ್ಕ ಮಗು. ಸಾಮನೆ ಜಾಮ ಹಾತ್ ನಿಕಾಲ್ ಹಾಯ್ ಬೋಲ್. ಹಾಯ್, ಗುಡ್ ಮಾರ್ನಿಂಗ್ ಬೋಲು. ನಮ್ಮ ಚಿಕ್ಕ ಮಗು ಅಜ್ಲಾನ್ ಹಾಯ್ ಹಾಯ್ ಬೋಲ್ ಮಾ. ನಮ್ಮ ಮಗ ನಗ್ತಾ ಇದ್ದಾನೆ. ಇಲ್ಲಿ ನೋಡಿ, ಬೆಳಿಗ್ಗೆ ನಮ್ಮ ಮಗನಿಗೆ ವಾಕಿಂಗ್ ಕರ್ಕೊಂಬರ್ಬೇಕು. ಇಲ್ಲ ಅಂದರೆ ನೋಡಿ, ಗಾಡಿ ಹಿಂಗಿದೆ, ಇದರಲ್ಲಿ ಆರಾಮಾಗಿ ಕೂತ್ಕೊತಾನೆ. ವಾಕಿಂಗ್ ಕರ್ಕೊಂಬಂದಿಲ್ಲ ಅಂದರೆ ನಮ್ಮ ಮಗನಿಗೆ ಮನೆಯಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ. ಬೆಳಿಗ್ಗೆ ಮಕ್ಕಳಿಗೆ ವಾಕಿಂಗ್ ಕರ್ಕೊಂಬರಬೇಕು. ಸ್ವಲ್ಪ ಅವ್ರಿಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆರ್ಯನ್ ರೋಡ್ ಪೇ ಆಜಾ. ನೋಡಿ ಗ್ರೀನರಿ ಹೇಗಿದೆ, ಸೂಪರ್ ಆಗಿದೆ. ನಮ್ಮ ನರಸಿಂಹರೆಡ್ಡಿ ಮೆಕ್ಯಾನಿಕ್. ಇದು ನಮ್ಮದು ಹೊಲ, ನಮ್ಮ ರಿಲೇಟಿವ್ಸು ಗದ್ದೆ ಇದು. ಇಲ್ಲಿ ತುಂಬ ಏನಪ್ಪ ಅಂದರೆ ಟೊಮಾಟೊ ಹೆಚ್ಚಿಗೆ ಬೆಳೀತಾರೆ. ಟೊಮಾಟೊದಲ್ಲಿ ತುಂಬ ಲಾಭ ಇದೆ. 2 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ, 10 ಲಕ್ಷವರೆಗೆ ಸಂಪಾದನೆ ಮಾಡ್ಕೊತಾರೆ ಟೊಮಾಟೊದಲ್ಲಿ. ಇಲ್ಲಿ ಮದನಪಲ್ಲಿ ಅಂದರೆ ತುಂಬ ಫೇಮಸ್ ಟೊಮಾಟೋಕ್ಕೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಗದ್ದೆ ಇದು ರೈಸ್ ಬೆಳೀತಾರೆ, ಭತ್ತ. उस तरफ जाएंगे, चल माँ. ವೆಹಿಕಲ್ಸ್ ಬರ್ತಾ ಇದೆ, ನಾವು ಸೈಡಿಗೆ ವೇಟ್ ಮಾಡ್ತಾ ಇದ್ವಿ. ನೋಡಿ ಗದ್ದೆ ಇನ್ನು ಸ್ವಲ್ಪ ದಿನ ಆದಮೇಲೆ ಗದ್ದೆ ರೆಡಿ ಆಗುತ್ತೆ. ವ್ಯವಸಾಯನೇ ಜಾಸ್ತಿ ಇಲ್ಲಿಲ್ಲ. ನೋಡಿ ಫ್ರೆಂಡ್ಸ್, ವಿಲೇಜಲ್ಲಿ ಬೆಳಿಗ್ಗೆ ತುಂಬ ಚೆನ್ನಾಗಿರುತ್ತೆ. ಜೀರೋ ಪೊಲ್ಯೂಷನ್ನು, ಜೀರೋ ಟ್ರಾಫಿಕ್ಕು. ಹಳ್ಳಿ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ಹಳ್ಳಿಯಲ್ಲಿ ಒಳ್ಳೆ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ. ಬೆಳಿಗ್ಗೆ ನಾವು ಡೈಲಿ ವಾಕಿಂಗ್ ಬರ್ತೀವಿ. ತೂಲೆ ಮೇ ಗಾಡಿ ಚಲೋ. ನನ್ನ ಮಗನಿಗೆ ಕನ್ನಡ ಬರಲ್ಲ. ನೋಡಿ, ಇದು ಮನೆ. ನಮ್ಮ ಮಗನಿಗೆ ಕನ್ನಡ ಬರಲ್ಲ, ಹಿಂದಿ ಬರುತ್ತೆ. ಅಜ್ಜು ಇದೇ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಬರ್ಬೇಕು. ನೀವು ವಾಕಿಂಗ್ ಕರ್ಕೊಂಡು ಹೋಗಿ ಚಿಕ್ಕ ಮಕ್ಕಳಿಗೆ, ಯಾಕಂದ್ರೆ ತುಂಬ ಇಂಪಾರ್ಟೆಂಟು. ಮನೆಯಲ್ಲೇ ಒಂದು ವ್ಯೂಸ್ ಏನಪ್ಪ ಅಂದರೆ ಬೇರೆ ವ್ಯೂಸ್ ಅವು ಚಿಕ್ಕ ಮಕ್ಕಳಿಗೆ ಕೂಡ ತುಂಬ ಆಸೆ ಇರುತ್ತೆ. ಆದ್ದರಿಂದ ಅವ್ರಿಗೆ ವಾಕಿಂಗ್ ಕರ್ಕೊಂಬರ್ಬೇಕು. ಇದೆಲ್ಲ ತುಂಬ ಆಂಧ್ರ ಪ್ರದೇಶದಲ್ಲಿ ವ್ಯವಸಾಯನೇ ಮಾಡೋದು. वहाँ तक वो आटा है ना, वहाँ तक. पैर दुखता है. ನಮ್ಮ ಮಗನಿಗೆ ಕಾಲು ನೋವು ಆಗ್ತದಂತೆ ವಾಕಿಂಗ್ ಮಾಡಿ ಬೆಳಿಗ್ಗೆ. ನೋಡಿ ಅಲ್ಲಿ ನೋಡಮ್ಮ, ಅಲ್ಲಿ ನೋಡಿ ಬೋರ್ವೆಲ್ಲಲ್ಲಿ ವಾಟರ್ ಹೇಗೆ ಥರ ಬರ್ತಾ ಇದೆ.
ಪಕ್ಷಿ, ಬೆಟ್ಟ ಗುಡ್ಡ ತುಂಬ ಚೆನ್ನಾಗಿದೆಯಲ್ಲ ಎಲ್ಲ ಸೀನ್ರಿ. ನಾನು ಸಿಟಿಯಲ್ಲಿ ಒಂದು 10 ವರ್ಷ ಇದ್ದೆ. ಬೇರೆ ಬೇರೆ ಹೈದರಾಬಾದು, ಬೆಂಗಳೂರು, ಚೆನ್ನೈಯಲ್ಲಿ ಒಂದು 10 ಇಯರ್ಸ್ ನಾನು ಜಾಬ್ ಮಾಡಿ ಫೈನಲಿ ವಿಲೇಜಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಕೊರೋನಾ ಟೈಮ್ಲೇ ನಾವು ವಿಲೇಜಲ್ಲಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ. ಕೊರೋನಾ ಟೈಮ್ಲೇ ಗೊತ್ತಾಯಿತು ವಿಲೇಜ್ ಲೈಫ್ ಹೇಗಿದೆ, ಅಲ್ಟಿಮೇಟ್ ವಿಲೇಜನ್ನು ಕಾಪಾಡಿತ್ತು. ಅದಕ್ಕೋಸ್ಕರ ಇಲ್ಲೇ ಒಂದು ಸ್ಮಾಲ್ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ವಿಲೇಜಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀನಿ ಇನ್ಕಮ್ಗೋಸ್ಕರ. ನೋಡಿ ಹೇಗಿದೆ. ಇನ್ನೂ ಸ್ವಲ್ಪ ಇಲ್ಲಿ ಮಳೆ ಬರ್ತಾ ಇಲ್ಲ. ಮಳೆಗೆಲ್ಲ ಸ್ಟಾರ್ಟ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಗ್ರೀನರಿ. ಮತ್ತೊಂದು ಏನಪ್ಪ ಅಂದರೆ ಇಲ್ಲಿ ಹಳ್ಳಿಯಲ್ಲಿ ತುಂಬ ವ್ಯವಸಾಯನೇ ಜಾಸ್ತಿ ಮತ್ತು ಹೈನುಗಾರಿಕೆ ಜಾಸ್ತಿ ಇರೋದಿಲ್ಲ. ಅದ್ಲಾನ್ ಹಾಯ್ ಬೋಲೋ, ಹಾಯ್. ನೋಡಿ ಫ್ರೆಂಡ್ಸ್, ಗ್ರೀನರಿ ಹೇಗಿದೆ, ಸಖತ್ತಾಗಿದೆ. ನಮ್ಮ ಮಗ ಓಡಿ ಬರ್ತಾ ಇದ್ದಾನೆ. ಜಾ ಮಾತು ವಾಕಿಂಗ್ ಏಮನೆಯ. ನೋಡಿ ಫ್ರೆಂಡ್ಸ್, ಪಕ್ಷಿಗಳು ಹೇಗೆ ಸೌಂಡ್ ಮಾಡ್ತಾ ಇದೆ. ನಮ್ಮ ವಿಲೇಜ್ ಲೈಫ್ ವಾಕಿಂಗ್, ಬೆಳಗ್ಗೆ ವಾಕಿಂಗ್ ಯಾರೂ ಮಾಡಲ್ಲ ಇಲ್ಲಿ. ಇನ್ನು ಈ ವಾಕಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ ಜನಕ್ಕೆ. ವಾಕಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ, ಎಷ್ಟು ಕೋಟಿ ಹಣ ಇದ್ದರೂ ಕೂಡ ಸಾಲದು. ಆಸೆ ಯಾವಾಗಲೂ ಆಸೆ ಆಗುತ್ತೆ, ಅತಿ ಆಸೆ ಇರುತ್ತೆ ಮನುಷ್ಯನಿಗೆ. ಸೊ ವಾಕಿಂಗ್ ಎಂಬುದು ತುಂಬ ಇಂಪಾರ್ಟೆಂಟು. ವಾಕಿಂಗ್ 30 ಮಿನಿಟ್ಸ್ ವಾಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಹೆಲ್ತ್ಗೆ. ಯಾಕಂದರೆ ಇತ್ತೀಚೆಗೆ ಹಾರ್ಟ್ ಪ್ರಾಬ್ಲಮ್ಸು ಜನಕ್ಕೆ ತುಂಬ ಬರ್ತಾಯಿದೆ. ಸೊ ಬೆಳಗ್ಗೆ ವಾಕಿಂಗ್ ನಾನು ಕಂಪಲ್ಸರಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ವ್ಯವಸಾಯ ಟೊಮಾಟ ಕಲ್ಟಿವೇಷನ್ ಮಾಡ್ತಾರೆ ಇಲ್ಲಿ ಹೆಚ್ಚಿಗೆ. ನನಗೆ ತುಂಬ ಗ್ರೀನರಿ ಅಂದರೆ ತುಂಬ ಇಷ್ಟ. ಸೊ ಬೆಳಗ್ಗೆ ವಾಕಿಂಗ್ ಬಂದು ಗ್ರೀನರಿಯನ್ನು ಮಾಡ್ತಾಯಿರ್ತೀವಿ, ನೋಡ್ತಾ ಇರ್ತೀವಿ. ನಮ್ಮ ಮಗನಿಗೆ ವಾಕಿಂಗ್ ಅಂದ್ರೇ ಇಷ್ಟ ಇಲ್ಲ, ವೀಕ್ ಆಗಿಬಿಟ್ಟಿದ್ದಾನೆ. ನೋಡಿ, ವಾಕಿಂಗ್ ಬೆಳಗ್ಗೆ ವಾಕಿಂಗ್ ಬರೋಕ್ಕಂದರೆ ಅವನಿಗೆ ತುಂಬಾ ಇಷ್ಟ ಇಲ್ಲ. आर्यन पसंद नहीं है आपको वॉकिंग? आपको पसंद नहीं है? क्यों? बड़ा बनने के बाद पुलिस बनेगा ना? ದೊಡ್ಡವನಾದ್ಮೇಲೆ ಅವನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಾನಂತೆ. ಸೊ ಇನ್ನೂ ಸ್ಟ್ರಾಂಗ್ ಫಿಟ್ನೆಸ್ ಮೇಂಟೈನ್ ಮಾಡಿಲ್ಲ ಅವನು. ಇನ್ನು ನೋಡಿ ನನ್ನ ಮಗ ಹಾಲು ಅವನೇ ಕುಡಿತಾ ಇದ್ದಾನೆ. ಹಸಿವಾಗಿದೆಯೇನೋ. ನೋಡಿ ಫ್ರೆಂಡ್ಸ್, ಸೂಪರ್ ಆಗಿದೆ.
ऑटो में हाथ छोड़ो पड़ जाता हाथ छोड़ो फ्रेंड्स ಇದು ನೋಡಿ ನಮ್ಮ ಮಗನ ಸ್ಕೂಲ್ ಇದು ಮನೆ ಹತ್ರನೇ ಇದೆ ವಾಕೇಬಲ್ ಡಿಸ್ಟೆನ್ಸು ಬೆಂಗಳೂರು ಅದು ಏನಂದ್ಬಿಟ್ರೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಗಂಟೆಗಟ್ಟಲೆ ಟ್ರಾಫಿಕಲ್ಲಿ ವೇಟ್ ಮಾಡಬೇಕು ನನ್ನ ಮಗ 9 ಗಂಟೆಗೆ ಸ್ಕೂಲ್ ಅಂದರೆ 8:45ಕ್ಕೆ ಎದ್ಬಿಟ್ಟು ಸ್ಕೂಲ್ಗೆ ರೆಡಿಯಾಗಿ ಬರ್ತಾನೆ ಆಲ್ರೆಡಿ ಚಿಕ್ಕ ಮಕ್ಕಳು ಬಂದ್ಬಿಟ್ಟಿದ್ದಾರೆ ಇದು ಈಗ ಗೌರ್ಮೆಂಟ್ ಸ್ಕೂಲ್ ಅಂದರೂ ಕೂಡ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಆಂಧ್ರದಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ಮು ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದು ನಮ್ಮ ಮನೆ ಅಲ್ಲಿ ತುಂಬ ದೂರದಿಂದ ದೊಡ್ಡದು ಮನೆ ಕಾಣ್ತಾ ಇದೆಯಲ್ಲ ಅದು ನಮ್ಮ ಮನೆ ಪಿಂಕ್ ಕಲರ್ ಬಿಲ್ಡಿಂಗು ಫ್ರೆಂಡ್ಸ್ ನಮ್ಮ ಮನೆಗೆ ಹೋಗೋ ದಾರಿ ಇದೆ ಇಲ್ಲೆಲ್ಲ ಹೇಳಿದ್ನೆಲ್ಲ ಹನಿಗಾರಿಕೆ ಜಾಸ್ತಿ ಪ್ರತಿಯೊಂದು ಮನೆಯಲ್ಲಿ 5-6 ಆಕಳು ಇದ್ದೇ ಇರುತ್ತೆ ಇದು ಲಾಸ್ಟ್ ಬಿಲ್ಡಿಂಗ್ ನಮ್ಮದು ರಸ್ತೆಯಿಂದ ಹಸು ಕಟ್ಟಿ ಹಾಕಿದ್ದಾರೆ ಇಂದು 4 ಹಸು ಇದೆ ಬೇರೆ ಗೋಡೌನ್ ಶೆಡ್ಡು ರೆಡಿ ಮಾಡಿದ್ದೀನಿ ಸಪ್ರೇಟಾಗಿ हमारे घर के बारे में बोल माँ हिंदी में बोल क्या हम कब आए कब घर बंदे घर के लिए ನೋಡಿ ಫ್ರೆಂಡ್ಸ್ ಇದೇ ಮನೆ ನಮ್ಮದು ಹೇಗಿದೆ ಕೊರೋನಾ ಟೈಮ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿ ಮನೆ ಕಟ್ಟಿದ್ದು ಸೂಪರ್ ಆಗಿದೆಯಲ್ವಾ ಮನೆ ಮುಂದೆ ನಮ್ಮ ಕೆಲಸದವರು ವ್ಯವಸಾಯ ಮಾಡ್ತಾಯಿದ್ದಾರೆ ಇದು ಜೋಳ ಹಾಕಿದ್ದೀವಿ ಆ ಕಡೆ ಟೊಮಾಟೊ ಹಾಕಿದ್ದೀವಿ ವ್ಯವಸಾಯ ಮಾಡ್ತಾಯಿದ್ದೀವಿ ಸೂಪರಾಗಿದೆಯಲ್ಲ ಮನೆ ಮುಂದೆ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಮನೆ ಸಖತ್ತಾಗಿದೆಯಲ್ಲ ಒಂದಿನ ಮನೆ ಬಗ್ಗೆನೂ ತೋರಿಸ್ತೀನಿ ವಿಡಿಯೋ ನೋಡಿ ನಮ್ಮ ಮಗ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಬಂದುಬಿಟ್ಟಿದ್ವಿ ಮನೆಗೆ ಸ್ಲೈಡ್ ಗೇಟ್ ಮಾಡಿಸಿದ್ವಿ ಈ ಸ್ಲೈಡ್ ಗೇಟ್ಗೆ ಒಂದು 50,000 ಖರ್ಚು ಮಾಡಿದ್ದೀವಿ ಹೇಗಿದೆ ನೋಡಿ ಇವಾಗ ನಾನು ರೆಡಿಯಾಗಿ ನನ್ನ ಅಂಗಡಿಗೆ ಹೋಗ್ಬೇಕು ಇವಾಗ ಅಂಗಡಿ ಓಪನ್ ಮಾಡಬೇಕು ಕೋಳಿ ಸಾಕಿದ್ದೀವಿ ಸರಿ ಸಿಗೋಣ ಸರ್